ವಿಕ್ರಮಾದಿತ್ಯ ಮಹಾರಾಜ ಗ್ರಹಗಳಲ್ಲಿ ಒಂದನೇ ಗ್ರಹವಾದ ಸೂರ್ಯ ದೇವನು ಅಯ್ಯ ವಿಕ್ರಮಾದಿತ್ಯ ಮಹಾರಾಜ ಗ್ರಹಗಳಿಗೆ ಒಡೆಯನಾಗಿರ್ತಕ್ಕಂಥ ಸೂರ್ಯದೇವನಪ್ಪ. ಲೋಕಕ್ಕೆಲ್ಲ ಪ್ರಕಾಶವನ್ನು ಕೊಟ್ಟಿರ್ತಕ್ಕಂಥ ಗ್ರಹಗಳಿಗೆ ಒಡೆಯನಾಗಿರ್ತಕ್ಕಂಥ ಸೂರ್ಯದೇವನು. ಯಾವ ಸೂರ್ಯದೇವ ಏಕಚಕ್ರ ರಥವಾಹಕನಪ್ಪ. ಆತನ ನಡೆಸ್ತಕ್ಕಂಥ ರಥಕ್ಕೆ ಒಂದೇ ಚಕ್ರ. ಆ ರಥವನ್ನು ನಡೆಸ್ತಕ್ಕಂಥ ಅರುಣ ದೇವರು. ಆ ರಥಕ್ಕೆ 7 ಕುದುರೆಗಳು, 7 ಬಣ್ಣದ 7 ಕುದುರೆಗಳು ಕಟ್ಟಿರ್ತಕ್ಕಂಥ ರಥವನ್ನ ಏರಿ ಯಾವ ಸೂರ್ಯದೇವರು ಗಗನಮಾರ್ಗದಲ್ಲಿ ಸಂಚಾರ ಮಾಡ್ತಾರಪ್ಪ. ಅಷ್ಟು ಮಾತ್ರವಲ್ಲ, ಯಾವ ವಿಕ್ರಮಾದಿತ್ಯ ಮಹಾರಾಜ ಯಾವ ಸೂರ್ಯದೇವರಿಗೆ ಸೌಜ್ಞಾದೇವಿ, ಛಾಯಾದೇವಿ ಎಂಬ ಈರುವರು ಸತಿ ಇದ್ದಾರೆ. ಯಾವ ಸೌಜ್ಞಾದೇವಿ ಗರ್ಭದಲ್ಲಿ ಯಮ, ಯಮುನೆ, ಅಶ್ವತ್ಥಾಮ, ಅಶ್ವಿನಿ ದೇವತೆಗಳೆಂಬುದಾಗಿ ಮಕ್ಕಳಾಗಿದ್ದಾರೆ. ಯಾವ ಛಾಯಾದೇವಿ ಗರ್ಭದಲ್ಲಿ ಶನಿಶ್ಚರ, ಸಾವರ್ಣ ಎಂಬುದಾಗಿ ಮಕ್ಕಳಾಗಿದ್ದಾರಪ್ಪ. ಈತನು ಗ್ರಹಗಳಿಗೆ ಶ್ರೇಷ್ಠನು. ಯಾವ ಮಹಾನುಭಾವನನ್ನ ಅನನ್ಯ ಭಕ್ತಿಯಿಂದ ನೀನು ಪೂಜೆ ಮಾಡು ಎಂದಾಗ ಯಾವ ವಿಕ್ರಮಾದಿತ್ಯ ಮಹಾರಾಜ ನೇರವಾಗಿ ಇಳಿದು ಬಂದು ಸೂರ್ಯದೇವರಿಗೆ ಫಲಪುಷ್ಪಾದಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿದ್ದಾನಂತೆ. ಜೈ ಸೂರ್ಯದೇವನಿನ್ನ ಮಾಧಂಗಳಿಗೆ ಗೋವಿಂದ, ಸೂರ್ಯದೇವನಿನ್ನ ಮಾಧಂಗಳಿಗೆ ಗೋವಿಂದ, ಸೂರ್ಯದೇವನಿನ್ನ ಮಾಧಂಗಳಿಗೆ ಗೋವಿಂದ. ಯಾವ ಸೂರ್ಯದೇವರಿಗೆ ಪೂಜೆಯನ್ನು ಮಾಡಿದಂತ ವಿಕ್ರಮರಾಜ ಬಲೆ ಬ್ರಾಹ್ಮಣ ಸದಾ ವಿಚಾರವಾಗಿ ಹೇಳಿದೆ. ಯಾರಪ್ಪ ಅವನು? ಆಗ 2ನೇ ಬ್ರಾಹ್ಮಣೋತ್ತಮ ಎದ್ದು ಹೇಳ್ತಿದ್ದಾನಂತೆ, ಅಯ್ಯ ವಿಕ್ರಮಾದಿತ್ಯ, ಏನಿದ್ದಾರೇನಪ್ಪ, ಲೋಕಕ್ಕೆ ನೆಮ್ಮದಿ ಶಾಂತಿಗಳು ಬೇಕು. ಅದಕ್ಕೆ ಒಡೆಯನಾಗಿದ್ದಾನೆ ಯಾವ ಚಂದ್ರದೇವನು. ಆತನ ವಿಚಾರಣೆಯನ್ನ ಗಮನಿಸಿ ಎಂಬುದಾಗಿ 2ನೇ ಬ್ರಾಹ್ಮಣೋತ್ತಮ ಚಂದ್ರ ವಿಚಾರಣೆಯನ್ನು ಹೇಳ್ತಿದ್ದಾನಂತೆ. ಯಾವ ರೀತಿ ಹೇಳ್ತಿದ್ದಾನಂದ್ರೆ, ಚಂದ್ರನೆಂಬೋ ಗ್ರಹ ತಾನು ಅಂದು ಸಂಖ್ಯಾ ಕೊಡುವನು. ಚಂದ್ರನೆಂಬೋ ಗ್ರಹ ತಾನು ಅಂದು ಸಂಖ್ಯಾ ಕೊಡುವನು. ಎಂದು ಶಾಂತ ರೂಪ ಕೇಳಿಯ ವಿಕ್ರಮ ರಾಜ ಚಂದ್ರನಿಂದ ಅಮೃತ ಗುರು. ವಿಕ್ರಮ ರಾಜ ಚಂದ್ರನಿಂದ ಜನಕ್ಕೆಲ್ಲ ಯೋಗ್ಯ ತಾನು. ಮೋಹವನ್ನು ಜನಕ್ಕೆಲ್ಲ ಯೋಗ್ಯ ತಾನು. ಮಂಗಳಾತ್ಮಕ ಜನರ ಕೇಳೆನ್ನು ವಿಕ್ರಮ ರಾಜ ಭೋಗ ಭಾಗ್ಯ ಭಗವನು ಹವನು. ವಿಕ್ರಮ ರಾಜ ಭೋಗ ಭಾಗ್ಯ ಭಗವನು ಹವನು.
ಆಗಿರ್ತಕ್ಕಂಥ ಅವ್ರ ಹೆಸರು ಗೊತ್ತಿಲ್ಲ ಅವರಿಗೆ ಜಗದೀಶ್ ಅವರಿಗೆ ಯಾವ ಮಹಾನುಭಾವನಾಗಿರ್ತಕ್ಕಂಥ ಶನೀಶ್ವರ ಸ್ವಾಮಿ ಆಯುಹು ಆರೋಗ್ಯಾದಿ ಸಕಲ ಇಷ್ಟೇಶ್ವರಿಯಾದಿಗಳನ್ನು ಕೊಟ್ಟು ದುರಿತ ದೋಷಗಳನ್ನು ದೂರಪಡಿಸಿ